ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಏನಾಗ್ತದ ಇಲ್ಲಿ ಫೈನಲಿ ಭಾಗ್ಯನ ಅರೆಸ್ಟ್ ಮಾಡೋಕ್ಕೆ ಪೊಲೀಸರು ಎಂಟ್ರಿ ಕೊಡ್ತಾರೆ. ಇಲ್ಲಿ ತಾಂಡವ್ಗೆ ಭಾಗ್ಯ ಹೋಟೆಲ್ಗೆ ಹೋಗಿರೋದು ಗೊತ್ತಾಯ್ತಾ. ಇಲ್ಲಿ ತಾಂಡವ್ ಮತ್ತೆ ಭಾಗ್ಯ ಇಬ್ರು ಕೂಡ ಮನೆಯವ್ರ ಮುಂದೆ ಲಾಕ್ ಆಗೇ ಬಿಟ್ರು. ಆ ಕಡೆ ಶ್ರೇಷ್ಠನ ಕೊಲ್ಲೋಕೆ ಬಿಗ್ ಸ್ಕೆಚ್ ಹಾಕದ್ಲ ಪೂಜಾ. ಏನಾಯ್ತು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಶ್ರೇಷ್ಠ ತನ್ನ ಮದುವೆ ಬಗ್ಗೆ ಫ್ರೆಂಡ್ ಜೊತೆ ಮಾತಾಡ್ತಿದ್ದಾಳೆ. ಈ ಮದುವೆ ಅಂದರೆ ಎಷ್ಟೇ ಟೈಮ್ ಸಿಕ್ಕಿದ್ರೂ ಸಾಕಾಗೋದಿಲ್ಲ, ತುಂಬಾ ಕೆಲಸ ಇರುತ್ತೆ. ಎಷ್ಟೇ ಕೆಲಸ ಮಾಡಿದ್ರೂ ಕೂಡ ಮುಗಿಯೋದೇ ಇಲ್ಲ. ಇಡೀ ದಿನ ಮಾಡಿದ್ದೀನಿ, ಇನ್ನೂ ಕೂಡ ಇದೆ, ತುಂಬಾ ಸ್ಟ್ರೆಸ್ ಆಗಿದೆ, ಬೇಕಾದಷ್ಟು ಕೆಲಸ ಇರುತ್ತಲ್ವ. ಸರಿ ಆಯಿತು ಓಕೆ ಅಂತ ಹೇಳಿ ಫೋನ್ ಮಾಡ್ತಾಳೆ. ನಂತರ ಫೋನ್ ಮಾಡಿದ ಮೇಲೆ ಅವಳು ರೂಮ್ಗೆ ಹೋಗ್ತಿದ್ದಾಳೆ. ಈ ಕಡೆ ಶ್ರೇಷ್ಠ ರೂಮ್ಗೆ ಹೋಗೋದನ್ನೇ ವೆಯ್ಟ್ ಮಾಡ್ತಿದ್ದಾರೆ ಪೂಜಾ ಮತ್ತು ಸುಂದ್ರಿ, ಬಿಕಾಸ್ ಅಲ್ಲಿ ಅವಾಂತರ ಮಾಡಿಟ್ಟಿದ್ದಾರೆ. ಈ ಕಡೆ ಶ್ರೇಷ್ಠ ರೂಮ್ಗೆ ಎಂಟ್ರಿ ಕೊಡ್ತಿದ್ದಾಗೆ ಖಟಾರ್ ಅಂತ ಹೇಳಿ ಕಿರ್ಚ್ಕೊಂಡ್ಬಿಡ್ತಾಳೆ ಶ್ರೇಷ್ಠ. ಏನಪ್ಪ ಆಗೋಯ್ತು ಅಂತ ನೋಡಿದ್ರೆ ಇಲ್ಲಿ ರೂಮೆಲ್ಲ ನೀರಿಂದ ತೇಲ್ತಾ ಇದೆ. ಬಟ್ಟೆ ಬೆಡ್ಶೀಟ್ ಎಲ್ಲವೂ ಕೂಡ ನೀರಲ್ಲಿ ಹಾಸಿ ಹೋಗಿದೆ, ಹೊಕ್ಕೋಗಿದೆ. ಏನಿದು ಅಂತ ಹೇಳ್ತಿದ್ದಾಗ ಈ ಕಡೆ ಪೂಜಾ ಬಂದಿದೆ. ನೀನು ನನಗೆ ಹೇಳ್ದೆ ಹೋದೆ ಅಲ್ವಾ, ಅದಕ್ಕೆ ಇಷ್ಟೆಲ್ಲ ಇದನ್ನೆಲ್ಲ ಕ್ಲೀನ್ ಮಾಡಿ ನೀನು ಮಾಡ್ಕೊಳ್ಳೋ ಅಷ್ಟರೊಳಗೆ ಬೆಳಿಗ್ಗೆ ಆಗ್ಬಿಡತ್ತೆ. ಪಾಪ ನಿನಗೆ ಇಂಥ ಸ್ಥಿತಿ ಬರಬಾಗಿತ್ತು. ಜೊತೆಗೆ ಇದು ಜಸ್ಟ್ ಸ್ಮಾಲ್ ಆಗಿ ತೋರಿಸ್ತಿದ್ದೇನೆ ಅಷ್ಟೇ. ಆದರೆ ಇದೇ ರೀತಿ ಮುಂದೆ ನನಗೇನಾದರೂ ಹೇಳಿದೆ ಎಲ್ಲರೂ ಹೋದರೆ ಇದಕ್ಕೆ ಅಪ್ಪ ಮಾಡಬೇಕಾಗತ್ತೆ ಅಂತ ಹೇಳಿ ಪೂಜಾಗೆ ಟಾಂಗ್ ಕೊಡ್ತಾಳೆ. ಈ ಕಡೆ ಶ್ರೇಷ್ಠಗೆ ಟಾಂಗ್ ಕೊಡ್ತಾಳೆ ಪೂಜಾ. ನಂತರ ಈ ಕಡೆ ಶ್ರೇಷ್ಠ ಅಂತೂ ಫುಲ್ ಸಿಟ್ಟಾಗಿ ಇನ್ನೇನು ಮಾಡೋದು ಅಂತ ಅಂದ್ಕೊಂಡಿದ್ದೆ. ಸೋಫಾ ಮೇಲೆ ಮಲ್ಕೊಳ್ಳೋಕೆ ಮುಂದಾಗ್ತಾಳೆ. ನಂತರ ಈ ಕಡೆ ಮನೆಯಲ್ಲಿ ಕುಸುಮವರು ಸ್ಟ್ರೈನ್ ಆಗಿ ಬಂದಿದ್ರೆ, ಈ ಕಡೆ ಸುನಂದವ್ರಂತೂ ಹಬ್ಬ ಆಡ್ತಿದ್ದಾರೆ. ಏನಿದು ಮನೆ ಹೆಣ್ಮಕ್ಳು ರಾತ್ರಿ ಆದರೂ ಮನೆಗೆ ಬರಲ್ಲ, ಸೊಸೆ ಇನ್ನಾದರೂ ಮನೆಗೆ ಬಂದಿಲ್ಲ, ಕೇಳೋ ಪೇಷನ್ಸ್ ಇಲ್ಲ. ಮನೆ ಸೊಸೆ ಯಾಕೆ ಇಷ್ಟು ತಡವಾಗಿ ಬರ್ತಿದ್ದಾಳೆ ಅಂತ ಹೆಣ್ಮಕ್ಳು ಮನೇಲಿದ್ರೂ ಕೂಡ ಮನೇಲಿ ಯಾರೂ ಕೂಡ ಗತಿ ಇಲ್ಲ. ಮಕ್ಕಳು ಹೋಗ್ಬಿಟ್ಟು ಏನೋ ಮಾಡಿ ಗಾಯ ಮಾಡಿಕೊಂಡು ಸುಟ್ಕೋಬೇಕಾಗತ್ತೆ ಅಂತಾಗಲಿ ಏನಾಯಿತು ಗುಂಡಣ್ಣಂಗೆ ಅಂತ ಕುಸುಮವ್ರಿಗೆ ಗಾಬರಿ ಆಗುತ್ತೆ. ಏನಾಗುತ್ತೆ, ಮನೇಲಿ ಯಾರು ಕೂಡ ಬೇಯಿಸಾಕೋರಿಲ್ಲ ಅಂದರೆ ಮಕ್ಕಳೇ ಹೋಗಿ ಬೇಯಿಸ್ಕೊಳಕ್ಕೆ ಹೋಗ್ತವೆ. ಆಗ ಇಂಥ ಘಟನೆ ಎಲ್ಲ ನಡೆಯುತ್ತೆ, ಇನ್ನೇನು ಮಾಡ್ತವೆ ಮಕ್ಕಳು ಅಂತ ಹೇಳ್ತಿದ್ದಾರೆ ಸುನಂದವರು. ನಂತರ ಏನೂ ಆಗಿಲ್ಲ, ಒಂದು ಚಿಕ್ಕದಾಗಿ ಗಾಯ ಆಯಿತು ಅಷ್ಟು ಅಂತ ಹೇಳ್ತಾರೆ ಧರ್ಮ ಅಂಕಲ್. ನಂತರ ಗುಂಡಣ್ಣ ಅಂತಿದ್ದಾಗೆ ಗುಂಡಣ್ಣ ಬರ್ತಾರೆ. ಅಯ್ಯೋ ಗುಂಡಣ್ಣ ಎಷ್ಟು ಕೆಂಪಾಗ್ಬಿಟ್ಟಿದೆ, ಗುಂಡಣ್ಣ ಹುಷಾರಾಗಿರ್ಬೇಕಲ್ವ, ಅಯ್ಯೋ ತುಂಬ ನೋವಾಗ್ತಿದ್ಯಾ ಕಂದ ಅಂತ ಹೇಳ್ತಿದ್ದಾರೆ. ನಂತರ ಅಷ್ಟರಲ್ಲಿ ಈ ಕಡೆ ಭಾಗ್ಯ ಕೂಡ ಬರ್ತಾರೆ. ಭಾಗ್ಯ ಬರ್ತಿದ್ದಾಗೆ ಏನಾಯಿತು ಗುಂಡಣ್ಣ ಅಂತ ನೋಡ್ತಿದ್ರೆ, ಎಲ್ಲೇ ಹೋಗಿದೆ ಇಷ್ಟೊತ್ತು ನೀನು, ಬೆಳಿಗ್ಗೆ ಹೋದವಳು ಇವಾಗ ಬರ್ತಿದ್ಯಲ್ಲ, ನಿಮ್ಮ ಮತ್ತೆ ಮಾತಿಗೆ ತಲೆ ಅಲ್ಲಾಡ್ಸ್ಕೊಂಡು ಕೂತಿರು, ಸ್ವಲ್ಪನಾದರೂ ಅಮ್ಮನ ಮಾತಿಗೆ ಮರ್ಯಾದೆ ಕೊಡು ನೀನು, ಅತ್ತೆ ಹೇಳ್ದಾಗೆ ಅಲ್ಲ ಕುಣಿಯೋದು ಅಂತ ಹೇಳ್ತಿದ್ರೆ. ಈ ಕಡೆ ಭಾಗ್ಯ ಮೌನವಾಗಿದ್ರೆ, ಈ ಕಡೆ ತಾಂಡವಂತೂ ಆಲ್ರೆಡಿ ಬಂದಿರ್ತಾರೆ, ಸಿಕ್ಕಿದೆ ಚಾನ್ಸ್ ಅಂತ ಯೂಸ್ ಮಾಡ್ಕೋತಿದ್ದಾರೆ. ಇಲ್ಲಿ ಭಾಗ್ಯ ಬಂದಿದ್ದಾಳೆ, ಎಲ್ಲಿ ಹೋಗಿದ್ಲು ಏನು ಅಂತ ತಿಳ್ಕೋಬೇಕು, ಏನಾದರೂ ಇನ್ವಿಟೇಷನ್ ಕಾರ್ಡ್ ನೋಡಿದಾಳ ಅನ್ನೋದನ್ನ ಗೊತ್ತು ಮಾಡ್ಕೋಬೇಕು ಅಂತ ಅನ್ಕೋತಿದ್ದಾಗೆ ಈ ಕಡೆ ನಾನು ಕೂಡ ಒಂದು ಕೈ ನೋಡೇ ಬಿಡೋಣ ಭಾಗ್ಯನ ತರಾಟೆಗೆ ತಗೊಂಡು ಅಂತ ಅಂದ್ಕೊಂಡಿದ್ದೆ. ಅಯ್ಯೋ ಅಮ್ಮ ಹೇಳ್ತಿದ್ದಾರೆ, ಅಮ್ಮನ ಮಾತಿಗೆ ಬೆಲೆ ಕೊಡೋಕ್ಕಾಗಲ್ವಾ, ಎಷ್ಟು ದುರಂಕಾರ ಇರಬೇಕು ನಿನಗೆ, ಎಮ್ಮೆ ಮುಗ್ದವಳೆ ಅಂತ ಹೇಳ್ತಿದ್ದಾರೆ ಈ ಕಡೆ ತಾಂಡವ್. ಇಲ್ಲಿ ಭಾಗ್ಯ ಗಂಡನ್ನೇ ನೋಡ್ತಿದ್ರೆ, ಈ ಕಡೆ ಎಲ್ಲ ಹೋಗಿದೆ, ಬೆಳಗ್ಗೆ ಹೋದವಳು ಇವಾಗ ಬರ್ತಿದ್ಯಲ್ಲ ಭಜನೆ ಗಿಜನೆ ಅಂತ ಹೇಳ್ತಿದ್ರೆ. ಈ ಕಡೆ ಸುನಂದ್ ಅವರು, ಏನು ಭಜನೆಗೆ ಹೋಗಿದ್ಯಾ ಅಥವಾ ಇನ್ನೆಲ್ಲರೂ ಹೋಗಿದ್ಯಾ, ದೇವಸ್ಥಾನಕ್ಕೆ ಹೋಗಿದ್ಯಾ ಅಥವಾ ಮತ್ತೆಲ್ಲಿ ಹೋಗಿದ್ಯಾ ಅಂತ ತಾಂಡವ್ ಹೇಳ್ತಿದ್ದಾರೆ. ಬಿಕಾಸ್ ತಾಂಡವ್ಗೆ ನೆನಪಾಗುತ್ತೆ ಭಾಗ್ಯ ಬಂದದ್ದು, ಒಳಗಡೆ ಹೋಗಿದ್ದು ಎಲ್ಲವನ್ನ ಕೂಡ ರಿಕಾಲ್ ಮಾಡ್ಕೋತಾರೆ. ಈ ಕಡೆ ಭಾಗ್ಯ ಮಾತನ್ನ ಕೇಳ್ತಿದ್ದಾಗೆ ಏನಪ್ಪ ಇದು ಗೊತ್ತಾಗೋಯ್ತು ಅವ್ರಿಗೆ, ಏನಾದರೂ ಇವರು ನನ್ನನ್ನು ನೋಡಿಬಿಟ್ರೆ ಅಲ್ಲಿ ಅಂತ ಗಾಬರಿ ಆಗ್ತದೆ. ನಂತರ ಇಲ್ಲಿ ಕುಸುಮರು, ನನ್ನ ಸೊಸೆ ನಾನು ಎಲ್ಲೇ ಹೋದರೂ ಕೂಡ ಈ ಮನೆ ಒಳ್ಳೇದಕ್ಕೆ ಹೋಗ್ತೀವಿ, ಕೆಡಕಕ್ಕಂತೂ ಹೋಗೋದಿಲ್ಲ. ನನ್ನ ಸೊಸೆ ದೇವಸ್ಥಾನಕ್ಕೆ ಹೋಗಿದ್ದಾಳೋ ಎಲ್ಲೋ ಹೋಗಿದ್ದಾಳೋ ಅದು ನಿಮಗೆ ಬೇಕಾಗಿಲ್ಲ, ನನ್ನ ಸೊಸೆ ದೇವಸ್ಥಾನಕ್ಕೆ ಹೋಗಿದ್ದಾಳೆ ಅನ್ನೋ ನಂಬಿಕೆ ನನಗಿದೆ, ಅಷ್ಟು ಸಾಕು. ನೋಡು ಭಾಗ್ಯ, ನೀನು ಇನ್ನೊಬ್ರು ಮಾತಿಗೆ ಉತ್ತರ ಕೊಡೋ ಅವಶ್ಯಕತೆ ಇಲ್ಲ, ನನಗೆ ನಿನ್ನ ಮೇಲೆ ನಂಬಿಕೆ ಇದೆ, ಸುಮ್ಮನೆ ಸಾಕು. ಅವ್ರ ಮಾತಿಗೆಲ್ಲ ನೀನು ಯಾಕೆ ಕಿವಿ ಕೊಡ್ತೀಯ, ಮಾತಾಡ್ಕೊಳ್ಳೋರು ಮಾತಾಡ್ಕೋತಾರೆ, ಅವ್ರಿಗೇನು ನಮ್ಮದೇ ಸಾಹಸಿ ಹೊತ್ಕೊಳ್ಳೋಷ್ಟಿದೆ, ಅವ್ರ ಮಾತಿಗೆಲ್ಲ ಕಿವಿ ಕೊಡ್ಕೊಂಡು ಉತ್ತರ ಕೊಡೋಕ್ಕಾಗತ್ತಾ, ಏನು ಒಳ್ಳೆ ಅವ್ರ ಮನೆ ಏನೋ ದುಡ್ಡು ಕದ್ಬಿಟ್ಟಿದ್ದೀವಿ, ಅವ್ರ ಮನೆ ಹೋಗ್ಬಿಟ್ಟಿದ್ದೀವಿ ಅನ್ನೋ ರೀತಿ ನಡ್ಕೋತಾರೆ ಅವರು ಅಂತ ಹೇಳ್ತಿದ್ರೆ. ಈ ಕಡೆ ಸುನಂದವರು ಬಾಯಿ ಮುಚ್ಚಲೇಬೇಕಾಗತ್ತೆ, ಬಿಕಾಸ್ ಕುಸುಮ ಅವರ ಏಟ್ಗಳು ಆ ರೀತಿ ಇರುತ್ತೆ. ನಂತರ ಇಲ್ಲಿ ಧರ್ಮ ಅಂಕಲ್, ಕುಸುಮ ನೀನೇನಾದರೂ ಬೇರೆಯವ್ರ ವಸ್ತುನ ನೀನು ಬೇರೆಯವ್ರಲ್ಲಿ ಇಟ್ಕೊಂಡಿದ್ಯಾ ಅಂತ ಹೇಳ್ತಿದ್ದಾಗೆ ಏನು ಮಾತಾಡ್ತಿದ್ರ ನೀವು ಅಂದಾಗ ತಾಂಡವ್ ಬಂದದ, ಅವನದೇನೋ ಎಕ್ಸ್ಪೆನ್ಸಿವ್ ರಿಂಗ್ ಕಳುವಾಗಿದೆ ಅಂತೆ, ಅದು ಕಬೋರ್ಡಲ್ಲಿ ಇರ್ಬೋದು ಅಂತ ಕೇಳೋಕೆ ಬಂದಿದ್ದ. ನಾನು ನಿನ್ನ ಮಮ್ಮ ಬಂದ್ಮೇಲೆ ಬಾ ಅಂತ ಹೇಳಿದೆ ಅಂತ ಹೇಳ್ತಿದ್ದಾರೆ. ನಂತರ ಇಲ್ಲಿ ಕುಸುಮವರು, ಏನು ನಮ್ಮನೆ ಒಳಗಡೆ ಕಾಲಿಟ್ನೋ, ನೀವು ಏನು ಮಾಡ್ತಿದ್ರಿ ಅನ್ನೋ ಅಷ್ಟರಲ್ಲಿ ನಾನು ನೋಡೋ ಅಷ್ಟರಲ್ಲಿ ಅವ್ನು ಬಂದಿದ್ದ ಅಂತ ಹೇಳ್ತಾರೆ. ಜೊತೆಗೆ ಈ ಕಡೆ ಹೌದಾ
ಹಾಗಾದರೆ ಇಡೀ ಬೀರುನೆಲ್ಲ ಹುಡ್ಕಾಕ್ಬಿಡ್ತೀನಿ, ಅವನದಿದ್ರೆ ತೆಗೆದು ಎತ್ತು ಕೊಟ್ಟು ಬಿಡ್ತೀನಿ ಅಂತ ಹೇಳ್ತಾರೆ. ಅಮ್ಮ ಏನಾದ್ರು ನೋಡಿಬಿಟ್ರೆ ಏನಪ್ಪ ಮಾಡೋದು, ಮುಗೀತು ನನ್ನ ಕತೆ ಅಂತ ತಾಂಡವ್ ಹೆದರುತ್ತಿದ್ದಾನೆ. ನಂತರ ಆ ಕಡೆ ಕುಸುಮ ಅವರು ನೋಡೋಕೆ ಹೋಗ್ತಿದ್ದಾಗೆ, ಎಲ್ಲಮ್ಮ ಹೋಗ್ತಿದ್ಯಾ, ನಿಂತ್ಕೋ ಅಂತ ಹೇಳ್ತಿದ್ರೆ, ಯಾಕಪ್ಪ ನೋಡೋಕೆ ಹೋಗ್ಬಾರ್ದ, ಯಾಕೆ ಅದನ್ನು ತೆಗೆದು ನಮ್ಮ ತಲೆ ಮೇಲೆ ಹಾಕಿ ದುಡ್ಡನ್ನು ವಸೂಲಿ ಮಾಡಬೇಕು ಅಂತ ಏನಾದರೂ ಪ್ಲ್ಯಾನ್ ಮಾಡಿದ್ಯಾ ಏನು, EMI ದುಡ್ಡು ಕಟ್ಟಿಸ್ಕೋತಿರುವಾಗ ಅದನ್ನು ಕೂಡ ತಿಂಗಳ ಕಟ್ಟಿಸ್ಕೋಬೇಕು ಅಂತಾನೆ ಅಂದಾಗ, ಹಾಗಲ್ಲಮ್ಮ ದಯವಿಟ್ಟು ನನ್ನ ಮಾತನ್ನು ಕೇಳು, ನನ್ನ ರೂಮು ಲೇ ಇತ್ತು ಆರೆಂಗು, ನನಗೆ ಆಲ್ರೆಡಿ ಸಿಕ್ತು, ಅದನ್ನೇ ಹೇಳೋಕ್ಕೆ ಪ್ರಯತ್ನ ಪಟ್ಟೆ ಅಂದಾಗ, ಏನು ಮಾತಾಡ್ತಿದ್ಯಾ ತಾಂಡ, ಹುಡುಕ್ತೆ ಅಂತ ಹೇಳಿದ್ರೆ ಸರಿಯಾಗಿ ಹುಡ್ಕೋಕ್ಕಾಗಲ್ವಾ ನಿನಗೆ, ಸುಮ್ಮನೆ ವಿನಾಕಾರಣ ಈ ರೀತಿ ಎಲ್ಲ ಮಾಡಿದ್ಯಲ್ಲ ಅಂತ ಹೇಳ್ತಿದ್ರೆ, ನನಗೆ ಗೊತ್ತಿದ್ರೆ ನಾನು ಯಾಕೆ ಹೇಳ್ತಿದ್ದೆ, ಹುಡುಕ್ತೆ ಹಾಕಿ ಸಿಗಲಿಲ್ಲ, ಹಾಗಾಗಿ ಇವಾಗ ನೋಡಿದೆ, ಅದಕ್ಕೋಸ್ಕರ ಹೇಳ್ತಿದ್ದೀನಿ ಅಂತ ಹೇಳ್ತಾರೆ. ಅಂತರ ಈ ಕಡೆ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಈ ಕಂಪ್ಲೇಂಟ್ ದೊಡ್ಡದಾಗಿ ಕಾಣಿಸ್ತಿದೆ, ನನ್ನ ಮನೆ ಕಡೆ ಕಾಲಿಡಬೇಡ ಅಂತ ಹೇಳ್ತಾರೆ. ನಂತರ ಈ ಕಡೆ ಶ್ರೇಷ್ಠ ಮಲ್ಕೊಂಡಿದ್ರೆ, ಪೂಜಾ ಹೋಗಿದ್ದೆ ಕೊಲ್ಲೋದಕ್ಕೆ ಮುಂದಾಗ್ಬಿಡ್ತಾಳೆ. ತಕ್ಷಣ ಈ ಕಡೆ ಶ್ರೇಷ್ಠ ಎದ್ದಿದ್ದೆ, ಏನು ಮಾಡ್ತಿದ್ಯಾ ನೀನು ಅಂತ ಹೇಳ್ತಿದ್ರೆ, ಈ ಕಡೆ ನನಗೆ ಕ್ಲೀನಾಗಿರಬೇಕು, ಅದಕ್ಕೆ ದಿನ ಕರೆಕ್ಟಾಗಿ ಇರ್ತಿದ್ದೆ, ಯಾಕೆ ಹೆದರಿಕೆ ಆಯಿತಾ ಅಂತ ಹೇಳ್ತಾಳೆ. ನಮ್ಮ ಮನೇಲಿ ನನಗೆ ನೆಮ್ಮದಿ ಇಲ್ಲ ಅಂತ ಹೇಳಿ ಹೋಗ್ಬಿಡ್ತಾಳೆ ಶ್ರೇಷ್ಠ. ನಂತರ ಈ ಕಡೆ ಮಕ್ಕಳು ಬಂದು, ಅಮ್ಮ ನೀನು ಹೋಟೆಲ್ಗೆ ಹೋಗಿದ್ಯಾ ಅಂತ ನಮಗೆ ಗೊತ್ತಿದೆ ಕೆಲಸ ಮಾಡೋದಕ್ಕೆ ಅಂತ ಹೇಳ್ತಿದ್ದಾಗೆ, ಈ ಕಡೆ ಭಾಗ್ಯ ಶಾಕ್ ಆಗ್ತಾಳೆ. ಇವತ್ತು ಕೂಡ ಅಲ್ಲೇ ಹೋಗ್ತೀಯ ಭಜನೆ ಅನ್ನೋ ಹೆಸರಲ್ಲಿ ಅಂದಾಗ, ಇವತ್ತು ಹೋಗ್ತೀನೋ ಇಲ್ವೋ ಅಂತ ಗೊತ್ತಿಲ್ಲ ಅಂತಾರೆ. ಹಾಗಾದರೆ ಹೋಟೆಲ್ ಅವ್ರಿಗೆ ವಿಷಯ ಗೊತ್ತಾಗಿದೆ, ಭಾಗ್ಯ ಮೋಸ ಮಾಡಿದಾಳೆ ಅಂತ ಕಂಪ್ಲೇಂಟ್ ಕೊಟ್ಟು ಪೊಲೀಸವರು ಎಂಟ್ರಿ ಆಗಿಬಿಡುತ್ತಾ, ಮಾಡದಿರೋ ತಪ್ಪಿಗೆ ಶಿಕ್ಷೆ ಅನುಭವಿಸ್ಬೇಕಾಗುತ್ತಾ ಭಾಗ್ಯ, ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದಿನ ವಿಡಿಯೋಗೋಸ್ಕರ ವೇಟ್